ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಕೇಳ್ತಾಯಿದ್ರಿ ಡೈಲಿ ಲಾಗ್ಸ್ ಹಾಕಿ ಅಂತ. ಆಲ್ಮೋಸ್ಟ್ ಮಧ್ಯಾಹ್ನ 1 o'clock ನನ್ನ ಮಿನಿ ಲಾಗ್ ಬರುತ್ತೆ. ಸೊ ಅದನ್ನೇ ಆ್ಯಕ್ಚುಲಿ ನಾನು ಇದನ್ನು ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡಿರುವಂಥದ್ದು. ಅದನ್ನು ನಾನು ಆ್ಯಂಗಲ್ ಚೇಂಜ್ ಮಾಡಿ ವೀಡಿಯೋ ಮಾಡೋಷ್ಟು ಪುರ್ಸೋತಂತೂ ಇಲ್ಲ. ಸೊ ಅದನ್ನೇ ಲಾಗಾಗಿ ಹಾಕ್ತಾಯಿದ್ದೀನಿ. ಸೊ ಮಿನಿ ಲಾಗ್ ಹಾಕಿದಾಗ ಸುಮಾರು ಜನ ಡೀಟೇಲ್ ವೀಡಿಯೋ ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ನನ್ನ ಡೈಲಿ ಲಾಗ್ಸ್ನ ತುಂಬ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಹಾಕಲಿಕ್ಕೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ. ಅಕ್ಕಿ ರೊಟ್ಟಿ ಹಾಗೆ ಹಿಂದಿನ ದಿನ ಸಾಂಬಾರಿತ್ತು. ಸೊ ಈಗ ಏನು ಮಾಡ್ತೀನಿ ಅಂದರೆ ನೈಟೇ ಸಾಂಬಾರು ಮಾಡ್ಕೊಬಿಡ್ತೀನಿ. ಡೇ ಫುಲ್ಲು ಬಿಸಿ ಇರ್ತೀನಿ. ಆರ್ಡ್ರ್ ಕೊಡೋದಾಗಲಿ ತೆಗಿಯೋದಾಗಲಿ. ಈ ಸ್ಯಾರಿ ಬಿಸ್ನೆಸ್ ಜೊತೆ ಇನ್ನೊಂದು ಬಿಸ್ನೆಸ್ ಶುರು ಮಾಡಿದ್ದೀನಿ. ಸೊ ಅದೇ ಫುಡ್ಡು ಬಿಸ್ನೆಸ್ಸು. ಸೊ ಹಾಗಾಗಿ ಎಲ್ಲದನ್ನು ಎಟ್ ಎ ಟೈಮ್ ಒಟ್ಟೊಟ್ಟಿಗೆ ಮೇಂಟೈನ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ವೀಡಿಯೋ ಏನು ಮಾಡಬೇಕಂದ್ರೆ ಇನ್ಸ್ಟಾಕ್ಕೊಂಥರ ಯೂಟ್ಯೂಬ್ ಒಂಥರ ಮಾಡಬೇಕು, ಆ್ಯಂಗಲ್ ಚೇಂಜ್ ಮಾಡಿ. ಸೊ ನನಗೆ ಅದು ಆಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮು ಇದೇ ಥರ ವೀಡಿಯೋಸ್ ಹಾಕ್ತೀನಿ. ಸೊ ಹೋಪ್ಫುಲಿ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ನಾನು. ಬೆಳಗ್ಗೆ ತಿಂಡಿಗೆ ಹೇಳಿದ್ನಲ್ಲ, ಅಕ್ಕಿ ರೊಟ್ಟಿ ಮಾಡಿದೆ. ಅಕ್ಕಿ ರೊಟ್ಟಿ ಆದಮೇಲೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಮಿನಿ ಲಾಗಲ್ಲಿ ಹಾಕಿದ್ದೆ. ನನ್ನ ಮಗಳಂತೂ ತುಂಬ ಇದೇನೋ ನೋಡ್ತಾ ಇದ್ಲು, ಬಂದಿದೆ ಅದು ಆರ್ಡ್ರ್ ಮಾಡು ಅಂತೇಳಿದ್ಲು. ನಾನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ನೋಡಿದೆ ಇನ್ಸ್ಟಾದಲ್ಲಿ ಹಾಕಿದಾಗ. ಸೊ ಆರ್ಡ್ರ್ ಮಾಡು ಅಂದ ತಕ್ಷಣ ಆರ್ಡ್ರ್ ಮಾಡಿಬಿಟ್ರಲ್ಲ ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು. ಅಕ್ಕನ ಮಗನ ಹತ್ರ ಇತ್ತದು. ಸೊ ಬರ್ಡೇ ಟೈಮಲ್ಲಿ ತಕ್ಕೊಡ್ಬೇಕು ಅಂದ್ಕೊಳ್ತಿದ್ದೆ. ಮೈಸೂರು ಹೋದ್ಮೇಲೆ ತಕ್ಕೊಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ತೋರಿಸಿದ್ಲಲ್ಲ, ಚೆನ್ನಾಗಿತ್ತು ರೇಟಿಂಗ್ಸ್, ಹಾಗಾಗಿ ಆರ್ಡ್ರ್ ಮಾಡಿದೆ. ಸೊ ಆರ್ಡ್ರ್ ಮಾಡು ಅಂದ ತಕ್ಷಣ ಎಲ್ಲದನ್ನು ನಾನು ಆರ್ಡ್ರ್ ಮಾಡಲ್ಲ. ಅವಳು ಅಷ್ಟೇ, ಯಾವುದನ್ನು ತರಿಸ್ಕೊಡ್ತೀನಿ ಅಂತ ಹೇಳಿರ್ತೀನಿ. ಅದನ್ನು ಎಲ್ಲೋ ಆ್ಯಡ್ ಬಂದಿರುತ್ತೆ ಮೊಬೈಲ್ ನೋಡ್ಬೇಕಾದ್ರೆ. ಸೊ ಅದನ್ನು ತೋರಿಸಿದಾಳೆ ಅಷ್ಟೇ. ಸೊ ಹಾಗಾಗಿ ಅವಳು ಸುಮಾರು ಜನ ಕಮೆಂಟ್ ಮಾಡ್ತಿದ್ರು, ಅವಳು ಹೇಳಿದ ತಕ್ಷಣ ಆರ್ಡ್ರ್ ಮಾಡಿಬಿಟ್ರಲ್ಲ ಅಂತ. ಸೊ ನನಗೂ ಮೊಬೈಲು ನಾನು ಆರ್ಡ್ರ್ ಮಾಡೋಷ್ಟು ಪುರ್ಸೋತಿಲ್ಲ. ತಂದು ಕೊಟ್ಲಲ್ಲ, ಮರ್ತ್ಕೊಬಿಡ್ತೀನಿ ಅಂಥೇಳಿ ಆರ್ಡ್ರ್ ಮಾಡಿದೆ. ವಿತಿನ್ 24 hours ಬಂದುಬಿಡ್ತು ಇದು. ಅವಳಂತೂ ತುಂಬ ಖುಷಿಯಾದಳು. ಬಟ್ ಅವಳು ವೆಯ್ಟಿಗೆ ಕರೆಕ್ಟಾಗಿದೆ. ಸೊ ಇದ್ರ ಲಿಂಕ್ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಬರುತ್ತೆ. ಇಲ್ಲ ನನ್ನ ಅಫ್ರಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿ ಹೊಸ ಪೇಜ್ ಇದೆ. ಸೊ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಹಾಕ್ತಾಯಿರ್ತೀನಿ. ಮೀಶೋ ಹೇಗೆ ಕ್ರಿಯೇಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ಸೊ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ಅಲ್ಲಿ ಹೇಗೆ ಪ್ರಾಡಕ್ಟ್ ಅಪ್ಲೋಡ್ ಮಾಡೋದು ಅಲ್ಲಿ ಹಾಕ್ತಾಯಿರ್ತೀನಿ. ಅಲ್ಲಿ ಬೇಕಾದ್ರೂ ಫಾಲೋ ಮಾಡ್ಕೊಳ್ಳಿ. ಇನ್ನೇನು ಮಧ್ಯಾಹ್ನ ಗ್ರಾಸರಿ ಶಾಪಿಂಗ್, ಇನ್ನೇನು ಮಂಡೆಯಿಂದ ಅವಳದು ಸ್ಕೂಲ್ ಶುರು ಆಗುತ್ತಲ್ವ. ಸೊ ಗ್ರಾಸರಿ ಶಾಪಿಂಗ್ ಅಂತ ಹೋದೆ. ಸೊ ನಮ್ಮ ಅಮ್ಮಂಗೆ ಸ್ವಲ್ಪ ಜೆಲ್ ಹಚ್ಕೊಟ್ಟೆ. ನನ್ನ ಮಗಳು ಅಷ್ಟೇ ಜೆಲ್ ಹಚ್ಕೊಳ್ತಾ ಇದ್ಲು. ಸೊ ನಿಮ್ಮ ಮನೇಲೂ ಈ ಥರ ಯಾರಾದರೂ ಈ ಥರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ಈ ಥರ ಜೆಲ್ ಹಚ್ಕೊಳ್ಳೋದು, ಅವಳು ತುಂಬ ಬ್ಯೂಟಿ ಕೇರ್. ಆ್ಯಕ್ಚುಲಿ ಅವ್ರ ಪಪ್ಪನಿಂದ ಬಂದಿರ್ಬೋದು ಅಂದ್ಕೊಳ್ತೀನಿ. ಅವರು ಅಷ್ಟೇ ತುಂಬ ಬ್ಯೂಟಿ ಕೇರು. ನನಗಿಲ್ಲ. ಸೊ ನಂದು ಫುಲ್ಲು ಡ್ಯಾಮೇಜ್ ಆಗಿ ಹೋಗಬೇಕು, ಆವಾಗ ಸ್ವಲ್ಪ ನಾನು ಕೇರ್ ಮಾಡ್ತೀನಿ. ಸೊ ನಮ್ಮಮ್ಮನೂ ಹೇಳ್ತಾ ಇರ್ತಾರೆ, ಬಿಸಿಲಿಗೆ ಹೋಗ್ತಾ ಇದೆಯಾ, ಸನ್ಸ್ಕ್ರೀನ್ ಹಚ್ಕೋ, ಅದು ಹಚ್ಕೋ ಅಂತ. ಇಲ್ಲ, ಹಂಗೆ ಫೋನ್ ಬರುತ್ತಾ ಆರ್ಡ್ರ್ ಕೊಡೋಕ್ಕೆ. ಸೊ ಹಂಗೆ ಗಾಡಿ ಕೀ ತೊಗೊಂಡು ಎತ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ಹಚ್ಕೋಬೇಕು ಅನಿಸ್ತು, ಹಚ್ಕೊಳ್ತಾ ಇದ್ದೆ. ಸೊ ಇವತ್ತು ಡಿಮಾರ್ಟಿಗೆ ಹೋಗೋದಾ ರಿಲಯನ್ಸಿಗೆ ಹೋಗೋದಾ, ಯಾಕಂದರೆ ಡಿಮಾರ್ಟು ರಿಲಯನ್ಸ್ ಅಕ್ಕಪಕ್ಕ ಆಗಿದೆ. ಸೊ ಯಾವುದ್ರಲ್ಲಿ ಆಫರ್ ಇದೆ ನೋಡಿ ತೊಗೋಬೇಕು. ಸೊ ನಂಗೆ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ ಡಿಮಾರ್ಟು ಅಥವಾ ಇಂಥ ಮಾರ್ಟಿಗೆ ಹೋದಾಗ ನಾನು ಏನು ತೊಗೋಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಬಿಟ್ಟು ಬೇರೆ ಕಂಡಿದ್ದೆಲ್ಲ ಬಾಸ್ಕೆಟಿಗೆ ಹಾಕಿರ್ತೀನಿ. ನಿಮಗೇನಾದರೂ ಇದೇ ಥರ ಅನುಭವ ಆಗಿದೆಯಾ? ಸೊ ಹೇಳಿ ಆಯಿತಾ. ನಾನು ಈ ಮಾಮೂಲಿ ಶಾಪಲ್ಲಿ ತೊಗೊಂಡಾಗ ಲೀಸ್ಟ್ ಕೊಡ್ತೀನಿ, ತೊಗೊಬರ್ತೀವಿ. ಈ ಥರ ಮಾರ್ಟಿಗೆ ಹೋದಾಗ ಅರೌಂಡ್ ಒಂದು 5,000 ಜಾಸ್ತಿ ಇಟ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಕಾಣುತ್ತಾ ಬಾಸ್ಕೆಟಿಗೆ ಹಾಕೋದು, ಈ ಥರ ಆಗುತ್ತೆ. ಸೊ ನಾನು ಸ್ವಲ್ಪ ಲಿಪ್ ಕೇರ್ ಹಚ್ಕೊಳ್ತಿದ್ದೆ. ನನ್ನ ಮಗಳು ಲಿಪ್ಟಿಕ್ ಹಚ್ಕೊಳ್ತಾ ಇದೆಯಾ ಅಂತೇಳಿ ಸೊ ಇದು ಮಾಡ್ತಾಯಿದ್ರು. ಅಮ್ಮ ಅಂತೂ ನಗಾಡ್ತಾಯಿದ್ರು. ಅವಳು ಜೆಲ್ ಹಚ್ಕೊಳ್ಳೋದು ನೋಡಿ ಫುಲ್ ಹಚ್ಕೊಳ್ತಾ ಇದ್ಲು. ಸೊ ಅವಳಿಗೆ ಮುಂಚೆಯಿಂದ ಅರೌಂಡ್ ಒಂದು 6 month ಬೇಬಿಯಿಂದನೂ ಅವಳಿಗೆ ನಾನು ಹಾಕ್ತಾಯಿದ್ದೆ. ಸುಮಾರು ಜನ ಕೇಳೋರು ಶೀತ ಆಗಲ್ವ ಅಂತ. ಅವಳನ್ನು ನಾನು ಹೊರಗಡೆ ಬಿಡಿಸಾಕಿದ್ದೆ. ಏನಂದರೆ ತುಂಬ ಕೇರ್ ಮಾಡಿ, ತುಂಬ ಮನೆ ಒಳಗೆ ಇಟ್ಕೊಂಡೇನು ಸಾಕಿಲ್ಲ. ಅರೌಂಡ್ ಒಂದು 20 ದಿನ, 20ನೇ ದಿನ, 22 ದಿನ
ಅವ್ರ ಅಪ್ಪಪ್ಪ ಬಂದು ವಾಕ್ ಕರ್ಕೊಂಡು ಹೋಗೋರು. ಆ ಥರ ಮಳೇಲಿ ಛತ್ರಿ ಇಟ್ಕೊಂಡು ವಾಕ್ ಕರ್ಕೊಂಡು ಅವಳು ಒಂಥರ ಹಾಗೆ ಅದಕ್ಕೋಸ್ಕರ ಅವಳಿಗೆ ಹೆಲ್ತಿ ಅದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ತಾಳೆ. ಸೊ ಗಾಳಿ ಮಳೆ ಥಂಡಿ ಅಮ್ಮ ಹೇಳೋರು ಕೂದಲು ಫುಟ್ಟುವಾಗ ತುಂಬ ಚೆನ್ನಾಗಿತ್ತು, ಆಮೇಲೆ ಎಣ್ಣೆ ಸ್ನಾನ ಮಾಡ್ತಾ ಮಾಡ್ತಾ ಉದುತ್ತು. ಹಾಗಾಗಿ ಸ್ವಲ್ಪ ಅಮ್ಮ ಎಲ್ಲ ಹಚ್ಕೊಳ್ತಾ ಇದ್ರಲ್ವ, ಸೊ ಹಾಗಾಗಿ ಅವಳಿಗೂ ಒಂದೆರಡು ಹನಿ ಸೋರ್ತಾ ಇದೆ, ಏನೂ ಆಗ್ತಿರ್ಲಿಲ್ಲ. ಈಗಲೂ ಅಷ್ಟೇ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಅಗಸೆ ಬೀಜದ ಜೆಲ್ ಹಾಕಿದರೆ ಕೂದಲು ಉದ್ದ ಬರುತ್ತೆ ಅಂತೇಳಿ. ಸುಮಾರು ಜನ ಕೇಳ್ತಾಯಿದ್ರು ಶಾರ್ಟ್ ಯಾಕೆ ಹೇರ್ ಮಾಡಿದರೆ ಅಷ್ಟು ಚೆನ್ನಾಗಿತ್ತು ಅಂತ. ಆ್ಯಕ್ಚುಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಲಾಂಗ್ ಹೇರು ತುಂಬ ಇಷ್ಟ ನನಗೆ, ಆದರೆ ಈ ಟೈಮಲ್ಲಿ ಎಣ್ಣೆ ಹಾಕ್ತೆ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ತುಂಬ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಅರೌಂಡ್ ಒಂದು ಜುಟ್ಟು ಹಾಕ್ಕೊಂಡು ಹೋದರೂ ಆಗುತ್ತೆ ಅಂತ ಹೇಳಿ. ಲಾಂಗ್ ಹೇರ್ ಇದ್ದರೆ ತುಂಬ ಮೇಂಟೆನೆನ್ಸ್ ಮಾಡಬೇಕು, ಹಾಗಾಗಿ. ಸೊ ಇದಿಷ್ಟು ನನ್ನ ಗೆಟ್ ರೆಡಿ ವಿತ್ ಮೀ ಆಗಿರುತ್ತೆ. ರೆಡಿಯಾಗಿ ನೋಡಿದ್ರಲ್ಲ, ರೋಡಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು, ಆದರೆ ನಮ್ಮ ಏರಿಯಾದಲ್ಲಿ ಮಾತ್ರ ಮಳೆ ಬಂದಿಲ್ಲ. ಸೊ ಗ್ರಾಸರಿ ಶಾಪಿಂಗ್ ಅಂತ ಹೋಗಿ ಲಂಚ್ ಬಾಕ್ಸ್ ಆಲ್ರೆಡಿ ಬೈತಾ ಇದ್ದ ನನ್ನ ತಮ್ಮ, ಮನೆ ತುಂಬ ಲಂಚ್ ಬಾಕ್ಸೇ ಇದೆ, 7 ಡೇಸ್ ಸ್ಕೂಲ್ ಇದ್ದರೆ ನೀನು ಒಂದು 15 ಡೇಸ್ಗೆ ವೆರೈಟಿ ತೆಗ್ದಿದ್ದೀಯ, ಮತ್ತು ಅದನ್ನೇ ತೊಗೊಳ್ತೀಯ ಅಂತೇಳಿ. ಸೊ ಎಲ್ಲ ಶಾಪಿಂಗ್ ಎಲ್ಲ ಆದಮೇಲೆ ಹೊರಗಡೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಜ್ಯೂಸ್ ಕುಡಿದು ಮನೆಗೆ ಬಂದು ವಾರದ ಪೂಜೆ ಮಾಡಿದೆ. ಗುರುವಾರ ಪೂಜೆ ಮಾರ್ನಿಂಗ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ, ಹಾಗಾಗಿ ಸಂಜೆ ಮೇಲೆ ಪೂಜೆ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಗುರುವಾರದ ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಸೊ ಇನ್ ಡಿಟೇಲಾಗಿ ವಿಡಿಯೋ ಕೇಳ್ತಾಯಿದ್ರು, ಸೊ ಹೇಳಿದ್ದೀನಿ ಆ್ಯಂಗಲ್ ಸ್ವಲ್ಪ ಚೇಂಜಸ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸುಮಾರು ಜನ ಮೀಶೋದ ಬಗ್ಗೆ ಹೇಳ್ತಾಯಿದ್ರು, ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು, ಹೇಗೆ ನಾವು ಸೇಲರಾಗಿ ಯೂಸ್ ಮಾಡೋದು, ನೀವು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀರಾ ಅಂತ. ಅರೌಂಡ್ 1 ಮಂತಲ್ಲಿ ನಾನು ಹೇಳ್ತೀನಿ ಅರೌಂಡು 60,000 ಕ್ರಾಸ್ ಆಗಿದೆ ನನ್ನ ಅರ್ನಿಂಗ್ಸ್, ಅಷ್ಟನ್ನು ಮಾತ್ರ ಹೇಳ್ತೀನಿ. ಸೊ ಇನ್ ಡೀಟೇಲಾಗಿ ಏನಾದ್ರು ಬೇಕು, ಕೋರ್ಸ್ ಬಗ್ಗೆ ಬೇಕು ಅಂದರೆ DM ಮಾಡಿ, ಖಂಡಿತ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ನನ್ನ ಗುರುವಾರದ ದಿನಚರಿಯಾಗಿರುತ್ತೆ. ಸೊ ಇನ್ನೂ ಏನೆಲ್ಲ ವೀಡಿಯೋಸ್ಗಳು ಬರುತ್ತೆ, ಸೊ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.